ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಕೃಷಿಕ ನವೀನ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ರೈತ ಯಾವತ್ತೂ ಅವನ ತೋಟಕ್ಕೆ ಅವನೇ ವಿಜ್ಞಾನಿ ಆಗಬೇಕು ಅಂತ. ಇಲ್ಲೊಬ್ಬರು ನೋಡಿ, ಬರೀ ವ್ಯಾನ್ಗಳಲ್ಲಿರುವಂಥ ಒಂದು ವೈಪರಿಂದ ಈ ರೀತಿ ಮಾಡಿದ್ದಾರೆ. ಇದು ಹಲವಾರು ರೈತರಿಗೆ ತುಂಬ ಅನುಕೂಲ ಆಗುತ್ತದೆ. ಮತ್ತು ಇದರಲ್ಲಿ ಸಾವಯವ ಔಷಧಿಗಳನ್ನು ಕೂಡ ಸ್ಪ್ರೇ ಮಾಡ್ಬೋದು, ಕೆಲವೊಂದು ಕೆಮಿಕಲ್ಗಳನ್ನು ಸ್ಪ್ರೇ ಮಾಡ್ಬೋದು. ಆದರೆ ಕೆಮಿಕಲ್ ಬಗ್ಗೆ ಜಾಸ್ತಿ ಹೇಳಲ್ಲ ಅಂದರೂ ಕೂಡ ಇವತ್ತಿನ ಕಾಲದಲ್ಲಿ ಕೆಲವೊಬ್ಬರು ಕಳೆನಾಶಕಗಳು ಮತ್ತೊಂದನ್ನು ಹೊಡಿಲೇಬೇಕು ಅನ್ನೋರಿಗೂ ಕೂಡ ಇದು ಒಂದು ಉತ್ತಮವಾಗಿದೆ. ಮತ್ತು ಕೆಲವೊಂದು ಔಷಧಿಗಳು ಗೋಕೃಪಾಮೃತ ಆಗಿರ್ಬೋದು, ವೇಸ್ಟಿ ಕಂಪೋಸರ್ ಆಗಿರ್ಬೋದು, ಗೋನಂದನ ಜಲ ಆಗಿರ್ಬೋದು, ಇಲ್ಲ ಪಂಚಗವ್ಯ ಆಗಿರ್ಬೋದು, ಈ ಕೆಲವೊಂದು ಔಷಧಿಗಳನ್ನು ಕೂಡ ಈ ರೀತಿ ನಾವು ಆರಾಮಾಗಿ ಈ ರೀತಿ ಮಾಡ್ಬೋದು. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಲೇಬರ್ಗಳೇ ಇಲ್ದಿರುವ ಕಾರಣದಿಂದ ನಮ್ಮ ಕೃಷಿ ನಡಿಬೇಕು ಅಂದರೆ ಈ ರೀತಿ ನಾವು ಒಂದು ವೆಹಿಕಲ್, ಒಂದು ಮಿಷಿನರಿ ಮೇಲೆ ನಾವು ಡಿಪೆಂಡ್ ಆಗಲೇಬೇಕಾಗಿದೆ. ಹಾಗಾಗಿ ಸ್ನೇಹಿತರೆ, ಇಂಥ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಇದ್ದರೆ ರೈತರುಗಳು ಖಂಡಿತವಾಗ್ಲೂ ನಾವೊಂದು ಕೃಷಿನಲ್ಲಿ ಉಳ್ಕೊಬೋದು ಅಂತ ಹೇಳ್ಬೋದು. ಹಾಗಾಗಿ ಸ್ನೇಹಿತರೆ, ಇಂತಹ ಒಂದು ಹೊಸ ಹೊಸ ವಿಧಾನಗಳನ್ನು ನಾವು ಕಂಡುಹಿಡಿಯಬೇಕು ಸ್ನೇಹಿತರೆ. ಇವರಿಗೆ ಒಳ್ಳೆಯದಾಗಲಿ. ಹೆಚ್ಚಿನ ಮಾಹಿತಿಗಳಿಗಾಗಿ ನವೀಕೃತ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.